ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ನಾವು ಫಾಸ್ಟಿಂಗ್ ಇರಬೇಕಾದ್ರೆ ನೈಟ್ ಲೈಟ್ ಫುಡ್ಗೆ ಏನಾದರೂ ಬಾಯಿಗೆ ಖಾರವಾಗಿ ತಿನ್ನಬೇಕಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹ ಪರ್ಫೆಕ್ಟ್ ಸೂಟೇಬಲ್ ಆಗಿರೋಂಥ ಒಂದು ರೆಸಿಪಿ ಇದು. ಸೊ ನೀವು ಅವಲಕ್ಕಿಯಲ್ಲಿ ಬೇರೆ ಬೇರೆ ಥರ ಟ್ರೈ ಮಾಡ್ತೀರಾ, ಬಟ್ ಗ್ರೀನ್ ಅವಲಕ್ಕಿ ನೀವು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಒಳ್ಳೆ ಹೆಲ್ತಿ ರೆಸಿಪೀಸ್ಗೋಸ್ಕರ. ಮೊದಲಿಗೆ ಒಂದು ಸಣ್ಣ ಜಾರ್ ತೊಗೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಒಂದು 5 ಹಸಿಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿನೇ ಹಾಕ್ಕೊಬೇಕು, ಬೇರೆ ಹಾಕ್ಕೊಂಡ್ರೆ ಟೇಸ್ಟ್ ಬರೋದಿಲ್ಲ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ಅವಲಕ್ಕಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ಎಲ್ಲ ಐಟಮ್ಸ್ನೂ ಸಹ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ನೀವು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಕ್ಕೆ ಅಂತ ಏನಿಲ್ಲ, ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ನೀವು ಅವಲಕ್ಕಿ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿರಬೇಕು. ನೀವು ಇನ್ನೇನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಿ ಅನ್ನೋವಾಗ ನೀವು ವಾಶ್ ಮಾಡಿ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸೊ ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ, ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು ಕಡಲೆಬೀಜ, ಇದಕ್ಕೆ ನೀವು ಬೇಕಾದರೆ ಜೊತೆಗೆ ಗೋಡಂಬಿನೂ ಸಹ ಹಾಕ್ಕೊಬೋದು. ಆ್ಯಕ್ಚುಲಿ ಇದಾದಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಬೇಕು. ನಾನು ಫಾಸ್ಟಿಂಗ್ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಪೇಸ್ಟ್ನ ಹಾಕ್ಕೊಂಡು ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇಲ್ಲಿದೆ ಇಲ್ವಾ ವಾಟರು, ಆ ವಾಟರ್ ಕಂಪ್ಲೀಟಾಗಿ ಎಲ್ಲನೂ ಡ್ರೈ ಆಗಿ ಘಮ್ ಅಂತ ಪರಿಮಳ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು, ಅವಾಗ ಇದಕ್ಕೆ ರುಚಿ ಜಾಸ್ತಿ ಆಗೋದು. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವಾಟರ್ ಫುಲ್ಲು ನೋಡಿ ಡ್ರೈ ಆಗಿಬಿಟ್ಟಿರುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ಇದಕ್ಕೆ ನಾವು ಈ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತೀವಲ್ವ, ಸೊ ಅದರಿಂದನೇ ಇದ್ರ ಟೇಸ್ಟ್ ಜಾಸ್ತಿ ಆಗೋದು, ನಾನು ಆಗಲೇ ಹೇಳ್ದಂಗೆ. ಸೊ ನೆಕ್ಸ್ಟ್ ಇದಕ್ಕೆ ಅವಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಜಂಟಲಾಗಿ ಮಿಕ್ಸ್ ಮಾಡ್ಕೊಬೇಕು. ವಾಶ್ ಮಾಡ್ಬೇಕಾದ್ರೆ ಅಷ್ಟೇ ಕಿವುಚಿ ವಾಶ್ ಮಾಡಬಾರ್ದು. ಸೊ ಜಂಟಲಾಗಿ ವಾಶ್ ಮಾಡ್ಕೊಬೇಕು. ಇದನ್ನು ಸಹ ಜಂಟಲಾಗಿ ನೀಟಾಗಿ ನಿಧಾನಕ್ಕೆ ಫಾಸ್ಟಾಗಿ ಮಿಕ್ಸ್ ಮಾಡಿದೆ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಫಾಸ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಪುಡಿಯಾಗಿ ಉಂಟೆ ಥರ ಹಾಕ್ಬಿಡುತ್ತೆ ಅವಲಕ್ಕಿ. ಉದ್ರಾಗಿ ಇರೋದಿಲ್ಲ ತಿನ್ನೋದಕ್ಕೆ. ಉದ್ರಾಗಿಲ್ಲ ಅಂದರೆ ನಮ್ಗೆ ತಿನ್ನೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಏನೋ ಒಂಥರ ಅಂತ ಅನಿಸ್ಬಿಡುತ್ತೆ. ಸೊ ಈ ಥರ ನೀವು ಲೈಟಾಗಿ ಜಂಟಲಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಹಸಿರು ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಸೊ ಒಂದ್ಸತಿ ನೀವು ಈ ರೀತಿ ಮಾಡ್ಕೊಂಡು ತಿನ್ನು ನೋಡಿ, ನಿಮಗೇನೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ನಮಗೆ ಬಾಯಿಗೆ ಏನಾದರೂ ಬೇಕು ಖಾರವಾಗಿ ಅಂದಾಗ ಈ ಥರ ಒಂದು ರೆಸಿಪಿನ ನಾವು ಮಾಡ್ಕೊಂಡು ತಿನ್ಬೋದು. ಎಷ್ಟು ಬೇಗ ಆಯಿತು ನೋಡಿ, 2 ನಿಮಿಷ ಸಾಕು, ಅವಲಕ್ಕಿ ತೊಳೆದ್ಬಿಟ್ರೆ ರೆಸಿಪಿ ರೆಡಿನೇ ಆಗಿಬಿಡುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಇದಕ್ಕೆ ಪರ್ಫೆಕ್ಟಾಗಿ ಉಪ್ಪು ಮತ್ತು ಖಾರ ಇರಲೇಬೇಕು, ಅವಾಗ ಇದ್ರ ರುಚಿ ಜಾಸ್ತಿ ಇರೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.